ನೀವ್ ಹುಡುಗರು ಏನ್ ಅನ್ಕೊಂಡಿರ್ತೀರಾ ಅಂದ್ರೆ ವೆರಿ ಇಂಟ್ರೆಸ್ಟಿಂಗ್. ಈ ಹುಡುಗಿ ರೆಡಿ ಆಗೋದು ಬರೀ ನಾವ್ ನೋಡ್ಲಿ ಹುಡುಗರ್ ನೋಡ್ಲಿ ಅಂತಾನೆ ಅಂತ ಅನ್ಕೊಂಡಿರ್ತಾರೆ. ಬಟ್ ನಿಜ ಏನಂತ ಹೇಳಿದ್ರೆ ನಾವ್ ಹುಡುಗಿರು ರೆಡಿ ಆಗೋದು ನೀವ್ ನೋಡ್ಲಿ ಅಂತಲ್ಲ, ಇನ್ನೊಂದ್ ಹುಡುಗಿ ನೋಡಿ ಉರ್ಕೊಳ್ಳಿ ಅಂತ. ಇನ್ನೊಂದ್ ಹುಡುಗಿ ನೋಡಿ ಉರ್ಕೊಳ್ಳಿ ಅಂತ. ನಿಮ್ಗೊಂದು ಐಡಿಯಾ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಿಮ್ಗೆ ಯಾರು ಇಷ್ಟ ಅವ್ರಿಗೆ ನಾಳೆ ಪ್ರಪೋಸ್ ಮಾಡ್ಬಿಡ್ರಿ. ಅಕಸ್ಮಾತ್ ಒಪ್ಕೊಂಡ್ರೆ ನೀವು ಮದ್ವೆ ಇಷ್ಟ, ಇಲ್ಲ ಅಂದ್ರೆ ಏಪ್ರಿಲ್ ಫುಲ್ ಹೆಂಗೆ? ಹೌದಲ್ವಾ, ಒಳ್ಳೆ ಐಡಿಯಾ, ಮಾಡ್ತೀನಿ ತಡಿ. ತನು, ಏನ್ ಹರ್ಷಿತ್, ನೋಟ್ಸ್ ಬೇಕಿತ್ತಾ? ಇಲ್ಲ, ನಾನು ನಿಂಗೇನೋ ಹೇಳ್ಬೇಕು. ಐ ಲವ್ ಯು. ಐ ಲವ್ ಯು ಟು. ಒಪ್ಕೊಂಡಿರಲ್ಲ ಅಂದ್ರೆ ಏಪ್ರಿಲ್ ಫುಲ್ ಅನ್ಬಿಡೋಣ ಅನ್ಕೊಂಡೆ, ಆದ್ರೆ ನಾನು ಅದೃಷ್ಟ ಕುಲಾಯಿಸ್ಬಿಡ್ತು. ಥ್ಯಾಂಕ್ಸ್ ಅಂಸಾಕ. ನಾನು ಏಪ್ರಿಲ್ ಫುಲ್ ಮಾಡೋಕೆ ಒಪ್ಕೊಂಡಿದ್ದು. ಹೆಂಗೆ ನಾವು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. ಸಿದ್ದರಾಮಯ್ಯ, ಅನ್ನರಾಮಯ್ಯ. ಇನ್ನು ನಾನು ಸಾಲದ ರಾಮಯ್ಯ ಅಲ್ಲ, ಅನ್ನದ ರಾಮಯ್ಯ. ಸಾಲನ್ನದ ರಾಮಯ್ಯ ಅಂದ್ರೆ ಏನಾಗತ್ತೆ? ಜಗವೆಲ್ಲ ಬಾತ್ರೂಮ್ ಅಲ್ಲಿ ಹೇಳುತ್ತಿದೆ ನೋಡೊಮ್ಮೆ ಎದ್ದು, ಹೊಲಕೋ ಹೇತ್ ಬರುವುದೇ ಬಡತನಕ್ಕೆ. ನಾವು ಸೀತೆಯಾಗಿದ್ರೆ ರಾಮ ಸಿಕ್ಕೇ ಸಿಗ್ತಾನೆ. ಯಾವನಾದ್ರೂ ಈ ಹುಡುಗಿ ವಿಷಯಕ್ಕೆ ಬಂದ್ರೆ ಚುಚ್ಬಿಡ್ತೀನಿ. ಅದ್ರಲ್ಲಿ ಯಾವನಾದ್ರೂ ಚುಚ್ತಾನ? ಪವಿತ್ರವಾದ ವಸ್ತು ಕಣಯ್ಯ ಅದು. ನಾನ್ ನೋಡು ಗೊತ್ತಾಗತ್ತೆ, ಇಲ್ದೇ ಇರೋರ್ಗೆ ಗೊತ್ತು ಅದ್ರ ಬೆಲೆ. ನಿಜ ಹೇಳಿ, ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಡೈಲಿ ಏನ್ ನೋಡ್ತೀರಾ? ನಿಮ್ಮಂತ ಚಪ್ರಿಗಳು ಮಾಡ್ತಿರಲ್ಲ ಡೈಲಿ ಉದ್ರಿ ರೀಲ್ಸು, ಅವನ್ನೇ ನೋಡ್ತೀವಿ. ಏನೋ ಟ್ವಿಸ್ಟ್ ಇದೆಯಂತೆ, ಎರಡ್ ಕಣ್ಣೆಲ್ಲ ನೋಡಕ್ ಆಗಲ್ಲ ಅದನ್ನ. ಹೇಳಿ ಇವಾಗ. ಇನ್ನೇನ್ ಮತ್ತೆ? ಅವನೊಂದ್ ತಟ್ಟೆ ನನ್ಗೊಂದ್ ತಟ್ಟೆ ತಗೊಂಡ್ರೆ ಇದನ್ನ ತೊಳಿಬೇಕು, ಮಾಡಿರೋದ್ನ ಅದನ್ನ ತೊಳಿಬೇಕು. ಅವನ್ ತಟ್ಟೆ ನನ್ ತಟ್ಟೆನ ತೊಳಿಬೇಕು. ಟೈಮ್ ವೇಸ್ಟ್, ಸೋಪಿನ ಪುಡಿ ವೇಸ್ಟ್, ನೀರ್ ವೇಸ್ಟ್. ನಿಜಾನೇ, ತಟ್ಟೆ ವೇಸ್ಟು, ಟೈಮ್ ವೇಸ್ಟು, ನೀರು ವೇಸ್ಟು. ಆದ್ರೆ ಬೆಳಗ್ಗೆ ಏನ್ ಮಾಡ್ತೀರಾ ಅಂತ ನನ್ಗೊಂದು ಡೌಟ್. ಅದ್ರಲ್ಲೂ ನೀವು ಬೇರೆ ಬಕಾಸುರು ನೋಮ್ಸ್ತವ್ರು. ಲೋಡ್ ಗಟ್ಲೆ ತಿಂತೀರಾ, ಬೆಳಗ್ಗೆ ಅದು ಹೆಂಗ್ ಇಳಿಸ್ತೀರಾ ಅಂತಾನೆ ಗೊತ್ತಾಯ್ತಲ್ಲ ನನಗೆ. ಯಪ್ಪ ಫ್ರೆಂಡ್ಸ್, ನಿಮ್ಗೆ ನನ್ನ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ನಾನಿದ್ದೀನಿ ಕೆಂಗೇರಿ, ನೀನೇನಿದ್ಯಾ ನನ್ ಬಂಗಾರಿ? ಹೋಗಿ ಯಾರ್ದಾದ್ರೂ ತಿಕ್ಕಾಕಿರಿ. ಭಾರತದ ಮೊದಲ ಮಹಿಳಾ ಪೈಲಟ್ ಯಾರು? ಪೈಲಟ್ ಅಂದ್ರೆ ವಿಮಾನ ಓಡಿಸ್ತಾರಲ್ಲ. ನನ್ ತಂಗಿ. ಹಿಂಗೆ ನಮ್ಮೂರ್ ಜಾತ್ರೆ ಬೇಜ ನೋಡ್ಸೋಳ. ನಮ್ ದೇಶದ ಹೆಸರೇನು? ಭಾರತ. ಭಾರತ ಅನ್ನೋ ಹೆಸರು ಹೇಗ್ ಬಂತು? ರಾಮನ್ ತಮ್ಮನ ಸುತ್ತೊಂದು ನಮ್ ದೇಶಕ್ಕೆ ಇಟ್ಬಿಟ್ಟವ್ರು. ನಮ್ ದೇಶದ ರಾಷ್ಟ್ರೀಯ ಆಹಾರ ಯಾವುದು? ರಾಗಿ ಮುದ್ದೆ. ನಾವ್ ತಿನ್ನೋದು ಅದೇ, ನಾವ್ ಹೇಳೋದು ಅದೇ. ರಾಷ್ಟ್ರೀಯ ಗೀತೆ ಯಾವುದು? ಜನಗಣಮನ. ಯಾರು ಬರ್ದಿದ್ದನ್ನ? ರವೀಂದ್ರನಾಥ್ ಠಾಗೂರ್. ಎಷ್ಟು ಸೆಕೆಂಡ್ ಅಲ್ಲಿ ಆ ಸಾಂಗ್ ನ ಹೇಳ್ಬೇಕು? 40 ಸೆಕೆಂಡ್ಗೆ. 52 ಅಲ್ವಾ? ನಾನೇ 40ಗೆ, ನಾನು 40 ನಾನು ಜೋರಾಗಿ ಹೇಳ್ತೀನಿ, ಪಾಠ ಹೇಳ್ತೀನಿ. ನನ್ ಮೇಲೆ ಆಣೆ ಇಟ್ಟಳು. ನಮ್ಮ ರಾಷ್ಟ್ರೀಯ ಕ್ರೀಡೆ ಯಾವುದು? ಹಾಕಿ. ನಮ್ಮ ರಾಷ್ಟ್ರೀಯ ಜಲಚರ ಜೀವಿ ಯಾವುದು? ಜಲಚರ ಜೀವಿ ಅಂದ್ರೆ ಅದೇ ನೀರಲ್ಲಿ ಹೋಗುತ್ತಲ್ಲ, ಕಪ್ಪೆ. ಕಪ್ಪೆ. ಗೈಸ್, ಎಲ್ಲಾ ಇಡೀ ದೇಶದಲ್ಲಿ ಹುಡುಗಿರೇ ಒಂಥರ ಅಂದ್ರೆ ನಮ್ಮ ಇಂಡಿಯನ್ ಹುಡುಗಿರೇ ಒಂಥರ. ಯಾಕಂದ್ರೆ ಒಂದ್ 2 ಮಿಸ್ ಕಾಲ್ ಮಾಡ್ತಾರೆ ಅನ್ಕೊಳ್ಳಿ, ಎತ್ತಲಿಲ್ಲ ಅಂದ್ರೆ ಬೇರೆ ದೇಶದಲ್ಲೆಲ್ಲ ಯಾಕೆ ಎತ್ತಲಿಲ್ಲ, ಏನ್ ಬಿಸಿ ಇದೆಯಾ, ಒಂದ್ ಕೆಲಸ ಮಾಡು, ಯಾವಾಗಾರು ನನ್ನ ಮೆಸೇಜ್ ನೋಡಿದಾಗ ವಾಪಸ್ ಕಾಲ್ ಬ್ಯಾಕ್ ಮಾಡಪ್ಪ ಅಂತಾರೆ. ನಮ್ಮ ಇಂಡಿಯನ್ ಗರ್ಲ್ಸ್ ಹಂಗಲ್ಲ. ನೀವೇನೋ 2 ಮಿಸ್ ಕಾಲ್ ಅವ್ರು ಮಾಡಿದಾಗ ಎತ್ತಿಲ್ಲ ಅನ್ಕೊಳ್ಳಿ, ನೆಕ್ಸ್ಟ್ ಟೈಮ್ ಮೆಸೇಜ್. ಓಕೆ
ತುಂಬ ಬ್ಯುಸಿ ಇದೆಯೋ ಏನೋ. ಸರಿ ಬಿಡು, ಹೆಂಗೋ ಖುಷಿಯಾಗಿರೋ ಲೈಫಲ್ಲಿ. ನಾನಿನ್ನು ಯಾವತ್ತೂ ನಿಂಗೆ ಡಿಸ್ಟರ್ಬ್ ಮಾಡಲ್ಲ. ನಂದು ನಿಂದು ಸಂಬಂಧ ಮುಗೀತು. ನಿನಗೆ ನನಗಿಂತ ಬೇರೆಯವರೇ ಇಂಪಾರ್ಟೆಂಟು. ಡೈರೆಕ್ಟು ಮೇನ್ ಮ್ಯಾಟ್ರೇ. ನೀನು ಎಗೆದು ಬಿದ್ದೇ ಹೋಗ್ಬಿಡ್ಬೇಕು ರಿಲೇಷನ್ಶಿಪ್ಪು. ನೀನು ಏನಾದರೂ ಇಂಪಾರ್ಟೆಂಟ್ ಕೆಲಸ ಮಾಡ್ತಾ ಇರು, ಏನಾದರೂ ಹಾಳಾಗೋಗಿರೋ, ಫೋನ್ ಎತ್ಬಿಟ್ಟು ಸತ್ತೋಗ್ಬಿಡು. ಇದು ಮೇನ್ ಕಾನ್ಸೆಪ್ಟ್. ಈ ಥರ ಎಲ್ಲೂ ಸಿಗಲ್ಲ. ನಮ್ಮಂಥ ಗ್ರೇಟ್ ಇವರೇ ಸಿಗೋದು ಅಲ್ವೇನ್ರೇ? ಇವ್ರಿಗೆ ಅವಾರ್ಡ್ ಬರ್ದಲ್ಲ, ಇವ್ರ ನಾಯಿಗೂ ಅವಾರ್ಡ್ ಬಂದಿದೆ. ಹಾಗಾಗಿ ಅದರ ಎಕ್ಸ್ಪ್ಲನೇಷನ್ ಇಲ್ಲಿದೆ. ನಾಯಿದಂತೂ ಲೆಕ್ಕನೇ ಇಲ್ಲ. ಒಂದು 20-30 ಮೂಟೆ ಇರ್ಬೋದು ನಮ್ಮ ಇನ್ನೊಂದ್ ಮನೆಯಲ್ಲಿ, ಜೆ ಪಿ ನಗರ್ ಮನೆಯಲ್ಲಿ. ನಾನು 20-30 ಅವಾರ್ಡ್ ಅನ್ಕೊಂಡೆ. 23 ಮೂಟೆ. ನಾನು 3,000 ಪ್ರೈಸ್ ವಿನ್ ಮಾಡಿದೀನಿ. 300 ನಾಯಿ ಚಾಂಪಿಯನ್ ಮಾಡಿದೀನಿ. ಆಮೇಲೆ ನಾನು ಯಾವ ಶೋಗೆ ಎಲ್ಲಿ ಕರ್ಕೊಂಡು ಹೋದ್ರು ಅವ್ರು ಎಷ್ಟೇ ಡಾಗ್ ಆ ತರ ಕ್ವಾಲಿಟಿ ಬಂದಿದ್ರು ಅವ್ರ ಮುಂದೆ ಬೆಸ್ಟ್ ಆಫ್ ಬ್ರೀಡ್ ಅಂತ ಕೊಡ್ತಾ ಇದ್ದಾರೆ. ಅಂದ್ರೆ ಬೆಸ್ಟ್ ಆಫ್ ಬ್ರೀಡ್ ಅಂದ್ರೆ ಎಷ್ಟೇ ಆ ಜಾತಿದ್ ಬಂದಿದ್ರು ಅದರಲ್ಲಿ ದಿ ಬೆಸ್ಟ್ ಅಂತ. ಇದು ಬೆಸ್ಟ್ ಆಫ್ ಬ್ರೀಡ್. ಇದು ಬೇರೆ ನಾಯಿಗೆ, ಇದು ಬೇರೆ ನಾಯಿಗೆ. ಅದು ಬೇರೆ ಬೇರೆ ಶೋ ಅಲ್ಲಿ ಬಂದಿರೋದು. ಆ ತರ ಇದು ಒಂದು ಶೋ ಅಲ್ಲಿ ಒಂದು ದಿನ ಇಷ್ಟು ಪ್ರೈಸ್ ವಿನ್ ಮಾಡಿರೋದನ್ನ ಅದನ್ನ ತೋರ್ಸಕ್ಕೋಸ್ಕರ ಬೇಕಾದ್ರೆ ಇದ್ರ ಡೇಟ್ ಎಲ್ಲ ಇಲ್ಲ ಚೆಕ್ ಮಾಡ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ಅದ್ರದ್ದು ಇಷ್ಟು ಪ್ರೈಸು ಒಂದು ಡೇ ಅಲ್ಲಿ 2 ನಾಯಿಗೆ ನಂದಕ್ಕೆ ಬಂದಿರೋದು. ಅದರಲ್ಲಿ ಕ್ಯಾಡಬಾಮ್ಸ್ ಹೈದರ್ ಅಂತ 20 ಕೋಟಿ ನಾಯಿ ಅಂತಾನೆ ಫೇಮಸ್ ಆಯ್ತು. ಅದು 1 ಡೇಗೆ ಚಾಂಪಿಯನ್ ಆಯ್ತು. ಅಂದ್ರೆ ಒಂದು ಡಾಗ್ ನ ಚಾಂಪಿಯನ್ ಮಾಡಕ್ಕೆ ಬೇರೆಯವರು 2 ವರ್ಷ, 3 ವರ್ಷ, 4 ವರ್ಷ ಬೇರೆ ಊರಿಗೆ, ಡೆಲ್ಲಿ, ಕಲ್ಕತ್ತಾ, ಊಟಿ, ಹೈದರಾಬಾದ್, ಚೆನ್ನೈ ಎಲ್ಲ ಕರ್ಕೊಂಡು ಅಲ್ಲಿದ್ರು ಅವರು ಚಾಂಪಿಯನ್ ಮಾಡಕ್ ಆಗಲ್ಲ. ಯಾಕಂದ್ರೆ ಅವ್ರದ್ದು ಅಷ್ಟು ಕ್ವಾಲಿಟಿ ಇರಲ್ಲ. ನಾನು ಸುಮ್ನೆ ಹಿಂಗೆ ದಾರ ಹಿಡ್ಕೊಂಡು ಹಿಂಗ್ ಬಂದ್ರೆ ಚಾಂಪಿಯನ್ ಮಾಡ್ಕೊಂಡು ಬರ್ತೀನಿ. ಅದು ಎಲ್ಲ ಬೆಸ್ಟ್ ಆಫ್ ಬ್ರೀಡ್ ಅಂತಾನೆ ನನಗೆ ಬರೋದು. ಯಾಕಂದ್ರೆ ಅಷ್ಟು ಹೈ ಕ್ವಾಲಿಟಿ ನಾನು ತರಿಸ್ತೀನಿ. ಈಗ ಬೇರೆಯವ್ರು ಹೇಳ್ತಾರೆ ನಿಮ್ದು ಯಾಕೆ 20 ಕೋಟಿ, ಅವ್ರದ್ದೆಲ್ಲ ಅದು ಅದೇ ಜಾತಿ 30,000 ಸಿಗುತ್ತೆ, 50,000 ಸಿಗುತ್ತೆ ಅಂತ. ಅದಕ್ಕೆ ಸಾಕ್ಷಿ ಇದೇನೆ. ಬೆಸ್ಟ್ ಆಫ್ ಬ್ರೀಡ್ ತರ್ತೀನಿ, ಅದಕ್ಕೋಸ್ಕರ ಅದು ಅಷ್ಟು ರೇಟ್. ಇನ್ಸ್ಟಾಗ್ರಾಮ್ ಮೋಟಿವೇಶನ್ ಇವಾಗ ಮನೆ ಹಾಳು ಮೋಟಿವೇಶನ್ ಆಗೋಗಿದೆ. ವಿಡಿಯೋ ನೋಡ್ದೆ ಯಾವ್ದೋ ಹುಡುಗಿ ಮನೆಯವರು ಹುಡುಗಂಗೆ ಮದ್ವೆಗೆ ಅಂತ 50 ಲಕ್ಷ ವರದಕ್ಷಿಣೆ ಕೊಟ್ರಂತೆ. ನನ್ನ ಹೆಂಡತಿ ಮನೆಯವ್ರು ಏನು ಕೊಡ್ಲಿಲ್ಲ. ಹೀಗಂತ ಹೆಂಡತಿಗೆ ದಿನ ಚುಚ್ಚಿ ಮಾತಾಡೋದು. ಫಸ್ಟ್ ಆಫ್ ಆಲ್ ವರದಕ್ಷಿಣೆ ತಗೊಳ್ಳೋದೇ ತಪ್ಪು. ಅದ್ರಲ್ಲೂ ಕಂಪ್ಯಾರಿಸನ್ ಗಳು ಬೇರೆ. ವಿಡಿಯೋ ನೋಡೋದು ಬಂದ್ ಕಂಪೇರ್ ಮಾಡೋದು. ವಿಡಿಯೋ ನೋಡ್ದೆ ಯಾರ್ದೋ ಗಂಡ ಕಾರ್ ತಗೊಂಡಂತೆ, ನನ್ ಗಂಡನ ಕೈಲಿ ಕಾರ್ ತಗೊಳಕ್ ಆಗ್ಲಿಲ್ಲ, ಹಾಗಾದ್ರೆ ಅವನಿಗೆ ಯೋಗ್ಯತೆ ಇಲ್ಲ. ವಿಡಿಯೋದಲ್ಲಿ ನೋಡ್ದೆ ಬರ್ತ್ಡೇಗೆ ಅಂತ ಹೇಳಿ ಅವ್ರ ಗಂಡ ಹೆಂಡತಿಗೆ ಎಷ್ಟು ಕಾಸ್ಟ್ಲಿ ಗಿಫ್ಟ್ಸ್ ನ ಕೊಡಿಸ್ತಾ ಇದ್ದಾನೆ. ನನ್ ಗಂಡ ನೋಡಿದ್ರೆ ಮಲ್ಗೆ ಹೂವ ತಂದು ಕೊಡ್ತಿದ್ದಾನೆ. ತೋರಿಕೆಗೋಸ್ಕರ ತಗೊಂಡ್ ಬರುವಂತಹ ಕಾಸ್ಟ್ಲಿ ಗಿಫ್ಟ್ಸು ಅದೇ ಪ್ರೀತಿ ತುಂಬಿಸಿ ತಗೊಂಡ್ಬರುವಂತಹ ಮಲ್ಗೆ ಹೂವಕ್ಕೂ ಎಲ್ಲೂ ನೀವು ಹೋಲಿಕೆ ಮಾಡ್ಲಿಕ್ಕೆ ಆಗದೇ ಇಲ್ಲ. ಯಾವ್ದೋ ಹುಡುಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದಾಳೆ. ನನ್ನ ಹೆಂಡತಿ ನೋಡಿದ್ರೆ ಯಾವಾಗ್ಲೂ ಮನೇಲಿ ನೈಟಿ ಹಾಕೊಂಡು ಬೋರಿಂಗ್ ಆಗಿ ಕಾಣಿಸ್ತಾಳೆ. ಅಲ್ಲ, ನಿಮ್ಮ ಹೆಂಡತಿಗೆ ಜವಾಬ್ದಾರಿಗಳಿರುತ್ತೆ. ನಿಮ್ಮನ್ನ ನೋಡ್ಕೋಬೇಕು, ನಿಮ್ಮ ಮಕ್ಕಳನ್ನ ನೋಡ್ಕೋಬೇಕು, ನಿಮ್ಮ ತಂದೆ ತಾಯಿ ನೋಡ್ಕೋಬೇಕು, ಅಡಿಗೆ ಮಾಡ್ಬೇಕು. ಇಷ್ಟೆಲ್ಲಾ ಜವಾಬ್ದಾರಿಗಳ ಮಧ್ಯೆ ಅವರು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಫೋಟೋ ತಕೊಂಡು ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡ್ಲಿಕ್ಕೆ ಅವ್ರಿಗೆ ಟೈಮ್ ಇರಲ್ಲ. ಒಂದು ವೇಳೆ ಟೈಮ್ ಇದ್ದು ಅವರು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡ್ರೆ ನೀವು ಯಾರನ್ನ ನೋಡಿದ್ರಲ್ಲ ಅವ್ರಿಗಿಂತಲೂ ಬ್ಯೂಟಿಫುಲ್ ಆಗಿ ಕಾಣಿಸ್ತಾರೆ. ಇನ್ನು ಯಾವ್ಯಾವ ಲೆವೆಲ್ಗೆಲ್ಲ ಮೋಟಿವೇಶನ್ ಕೊಡ್ತಾರೆ ಅಂದ್ರೆ, ಯಾರಾದ್ರೂ ನಿಮ್ಮ ಮೆಸೇಜ್ಗೆ 5 ನಿಮಿಷ ಆದ್ರೂ ರಿಪ್ಲೈ ಮಾಡಿಲ್ವಾ, ಹಂಗಾದ್ರೆ ಅವ್ರಿಗೆ ನಿಮ್ಮ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತ ಬ್ಲಾಕ್ ಮಾಡಿ ಬೀಸಾಕಿ ಅವ್ರನ್ನ ಬಿಟ್ಟಾಕ್ಬಿಡಿ. ಆದ್ರೆ ನಿಜವಾಗ್ಲೂ ಅವ್ರು ಬಿಸಿ ಇರ್ಬೋದು, ಅಥವಾ ಏನೋ ಕೆಲಸದಲ್ಲಿ ತೊಡಗಿರ್ಬಹುದು, ಅಥವಾ ಅವ್ರಿಗೆ ಏನೋ ಪ್ರಾಬ್ಲಮ್ ಇರ್ಬೋದು. ಈ ತರನೂ ಪಾಸಿಟಿವ್ ಆಗಿ ಯಾಕೆ ಯೋಚನೆ ಮಾಡಬಾರ್ದು. ಯಾವತ್ತೂ ನಿಮ್ಮನ್ನ ಪ್ರೀತಿಸೋರು ನಿಮ್ಮ ವಿರುದ್ಧವಾಗಿ ವಾಯ್ಸ್ ರೈಸ್ ಮಾಡಲ್ಲ. ಮಾಡಿದ್ರೆ ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿನೇ ಇಲ್ಲ, ಅವ್ರನ್ನ ಬಿಟ್ಬಿಡಿ. ಸಂಬಂಧಗಳು ಈ ತರ ವರ್ಕ್ ಆಗಲ್ಲ. ಅವ್ರು ನಿಮ್ಮ ಮೇಲೆ ವಾಯ್ಸ್ ರೈಸ್ ಮಾಡಿದ್ರು ಅಂದ್ರೆ ಮೊದಲು ನಾವ್ ಏನಕ್ಕೆ ಅಂತ ಕಾರಣ ತಿಳ್ಕೊಬೇಕು. ಅದ್ರಲ್ಲಿ ನಮ್ ತಪ್ಪಿದ್ಯಾ, ಅವ್ರ ತಪ್ಪಿದ್ಯಾ, ಅಥವಾ ಅವ್ರು ನಿಜವಾಗ್ಲೂ ಏನಾದ್ರು ಫ್ರಸ್ಟ್ರೇಷನ್ ಅಲ್ಲಿ ಇದಾರ, ಕೋಪದಲ್ಲಿದ್ದಾರ, ಏನ್ ರೀಸನ್. ಕೆಲವೊಂದ್ಸರಿ ನಾವು ಕೋಪಕ್ಕೆ ಏನೋ ಮಾತಾಡ್ಬಿಟ್ಟಿರ್ತೀವಿ, ಆದ್ರೆ ನಾವು ಅದನ್ನ ಮಾತಾಡ್ಬೇಕು ಅಂತ ಮನಸ್ಸಿಂದ ಮಾತಾಡಿರಲ್ಲ, ಕೋಪಕ್ಕೋಸ್ಕರ ಮಾತಾಡಿರ್ತೀವಿ. ನಿಮ್ಮ ಮನೆ ಪರಿಸ್ಥಿತಿಗೆ ನೀವು ಹೊಂದ್ಕೊಂಡು ಹೋಗೋದನ್ನ ಕಲಿಬೇಕೆ ಹೊರತು ನಿಮ್ಮ ಜೀವನ ಬೇರೆಯವ್ರಿಗೆ ಕಂಪೇರ್ ಮಾಡ್ಕೊಂಡು ಹೋಗೋದನ್ನಲ್ಲ. ಇಂತಹ ಕೆಟ್ಟ ಮೋಟಿವೇಶನ್ ಗಳಿಗೆ ಬಲಿಯಾಗಬೇಡಿ. ಒಂದು ಕಮೆಂಟ್ ಮಾಡಿದಾನೆ ಒಂದು ಬೋಳೆ ನನ್ ಮಗ, ಏನಂದ್ರೆ ಧಾರವಾಡ ಎಮ್ಮೆ ಇದ್ದಂಗಿದ್ಯಾ, 1 ಲೀಟರ್ ಹಾಲು ಬರುತ್ತೆ ಅಂತ. ಆ ಮಾತ್ನೆ ನಿಮ್ಮ ಅಕ್ಕ ತಂಗಿ ನಿಮ್ಮ ಅಮ್ಮ ಇಲ್ವಾ, ಅವ್ರನ್ನೆಲ್ಲರನ್ನು ಕೇಳ್ಕೊಂಡ್ ಬಾ. ಅವ್ರು ಆನ್ಸರ್ ಕೊಟ್ಟಿಲ್ಲ ಅಂದ್ರೆ ನಾನು ಆನ್ಸರ್ ಕೊಡ್ತೀನಿ. ರಂಡಿ